ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಆದಂಥ ಬಿರಿಯಾನಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ತುಂಬ ಟೇಸ್ಟಿ ಆಗಿರುತ್ತೆ. ತುಂಬ ಕಮ್ಮಿ ಮಸಾಲ ಹಾಕಿ ಮಾಡ್ತೀನಿ. ಟ್ರೈ ಮಾಡಿ, ಇದು ತುಂಬ ಟೇಸ್ಟ್ ಇರುತ್ತೆ. ನಾನು ಇದಕ್ಕೆ 1.5 kg ಚಿಕನ್ ತೊಗೊಂಡಿದ್ದೀನಿ. ಫಸ್ಟು ನಾನು ಇದಕ್ಕೆ ಖಾರ ಪುಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಉಪ್ಪು ಹಾಕಿ 1 ಸ್ಪೂನ್ ಕರ್ಡ್ ಹಾಕಿ ಚೆನ್ನಾಗಿ 20 ಮಿನಿಟ್ಸ್ ಇಟ್ಟಿದ್ದೀನಿ. ಇದಾದ ನಂತರ ನನಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಇದಕ್ಕೆ ನಾನು 4 ಈರುಳ್ಳಿ ಈ ಥರ ಹಚ್ಚಿ ಇಟ್ಕೊಂಡಿದ್ದೀನಿ, 4 ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, 1 ನಿಂಬೆಹಣ್ಣು ಸಾಕು, ಆ್ಯಂಡ್ ಒಂದು 5 ಹಸಿರು ಮೆಣಸಿನ್ಕಾಯಿ, ಅದ್ರ ಜೊತೆ ಬಟಾಣಿ ಕಾಳನ್ನು ಇಟ್ಟಿದ್ದೀನಿ. ಆ್ಯಂಡ್ ಮತ್ತೆ ನಮಗೆ ಬೇಕಾಗಿರೋದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಹಾಗೆ 4 ಸ್ಪೂನ್ ಕರ್ಡ್ ಬೇಕು, ಮೊಸರು, 4 ಸ್ಪೂನ್ ಕರ್ಡ್ ಇಟ್ಟಿದ್ದೀನಿ. ಅದ್ರ ಜೊತೆ ನಮಗೆ ತುಂಬ ಮುಖ್ಯವಾದದ್ದು ಟೇಸ್ಟಿಗೆ ತಕ್ಕಷ್ಟು ಖಾರ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಉಪ್ಪು ತುಂಬ ಮುಖ್ಯವಾದದ್ದು, ಅದು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು. ಮೇನ್ ಬಂದು ನಮ್ಗೆ ಇಲ್ಲಿ ಬೇಕಾಗಿರೋದು ಈ 3 ಐಟಮ್ಸ್. ಇದು ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಬಿರಿಯಾನಿನಲ್ಲಿ, ಲವಂಗ, ಚಕ್ಕೆ ಮತ್ತು ಇಲಾಯ್ಚಿ. ಸೊ ಈಗ ಇದನ್ನೆಲ್ಲ ರೆಡಿ ಮಾಡಿದ್ದೀನಿ. ಆಮೇಲೆ ನಮಗೆ ಬೇಕಾಗಿರೋದು 250 ಗ್ರಾಮ್ನಷ್ಟು ಆಯಿಲ್. ಸೊ ಇದಿಷ್ಟು ನಮಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಬಿರಿಯಾನಿ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಇದನ್ನು ನಾನಿವತ್ತು ನಾನೊಂದು ವಿಡಿಯೋ ಹಾಕಿದ್ದೆ ಎಲ್ಲರಿಗೂ. ನನ್ನ ಫ್ರೆಂಡ್ ಪ್ರೆಗ್ನೆಂಟು, ಅವಳಿಗೆ ಬೇಬಿ ಶವರ್ ಮಾಡಿದ್ವಿ. ಸೊ ಅವ್ರಿಗೆ ಬಯಕೆ ಬಂದಿದೆ ನಮ್ಮ ಮುಸ್ಲಿಂ ಶೈಲಿನಲ್ಲಿ ಮಾಡುವಂತಹ ಬಿರಿಯಾನಿ ಟೇಸ್ಟ್ ಮಾಡಬೇಕು ಅಂತ. ಸೊ ಆ ರೀಸನ್ಗೆ ನಾನಿವತ್ತು ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್, ನೋಡೋಣ ಹೇಗಿರುತ್ತೆ ಬಿರಿಯಾನಿ, ಹೇಗೆ ಮಾಡ್ತೀನಿ ನಾನು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸೊ ಇದಿಷ್ಟು ಬಂದು ಮೇನ್ ಇಂಗ್ರೀಡಿಯೆಂಟ್ ನನಗೆ ಬೇಕಾಗಿರೋದು. ಸೊ ಈಗ ನಾನು ಫಸ್ಟ್ ಏನು ಮಾಡ್ತೀನಿ, ಒಂದು ಬೌಲಲ್ಲಿ ಆಯಿಲ್ ಹಾಕ್ತೀನಿ ಫ್ರೆಂಡ್ಸ್. ನಾನು 250 ಗ್ರಾಮ್ನಷ್ಟು ಆಯಿಲ್ ಹಾಕ್ತಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು. ಆಯಿಲ್ ಬಿಸಿ ಆದ ನಂತರ ನಾವು ನೆಕ್ಸ್ಟು ಅದರಲ್ಲಿ ಏನು ಹಾಕಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಆದರೆ ನಾನು ಏನೂ ಒಂದು ಮೇನ್ ಇಂಗ್ರೀಡಿಯೆಂಟ್ ನಿಮಗೆಲ್ಲ ತೋರಿಸಿಲ್ಲ, ಈಗ ತೋರಿಸ್ತೀನಿ. ನಮಗೆ ತುಂಬ ಮುಖ್ಯವಾದದ್ದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಸೊ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕದಿರೇ ಇದ್ದರೆ ಬಿರಿಯಾನಿ ಅಷ್ಟು ಟೇಸ್ಟ್ ಕೊಡಲ್ಲ. ಸೊ ನಾನು 4 ಟೀ ಸ್ಪೂನ್, ನನ್ನ 1.5 kg ಚಿಕನ್ ಇರೋ ಕಾರಣಕ್ಕೆ 4 ಟೀ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಆಯಿಲ್ ಹಾಕಿಟ್ಟಿದ್ದೀನಿ. ನಮಗೆ ತುಂಬ ಮುಖ್ಯವಾದದ್ದು ಆಯಿಲ್ ತುಂಬ ಚೆನ್ನಾಗಿ ಬಿಸಿ ಆಗಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರನೇ ನಾವು ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ. ಸೊ ನಾನು ಇದಕ್ಕೆ ಫಸ್ಟು ಲವಂಗ, ಚಕ್ಕೆ ಮತ್ತು ಇಲಾಯ್ಚಿನ ಹಾಕ್ತೀನಿ. ಸೊ ನೋಡಿ, ಆಯಿಲ್ ಬಿಸಿ ಆಗಿರೋ ಕಾರಣಕ್ಕೆ ಈ ಥರ ಇದೆ. ಸೊ ಇದು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಾವು ನೆಕ್ಸ್ಟ್ ಹಾಕಬೇಕಾಗಿರೋದು ಆನಿಯನ್. ಸೊ ನಾನೀಗ ಆನಿಯನ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ನಾನೀಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿ ಕಲರು ಕಂಪ್ಲೀಟ್ಲಿ ರೆಡ್ ಕಲರ್ ಆಗಿ ಚೇಂಜ್ ಆಗಬೇಕು. ಬಿರಿಯಾನಿ ಎಲ್ಲಿ ಗಂಟ ಬಂತು? ಓಕೆ, ಈರುಳ್ಳಿ ಇನ್ನೊಂದು 2 ನಿಮಿಷ. ಈರುಳ್ಳಿ ಕಲರು ಆಲ್ಮೋಸ್ಟ್ ಚೇಂಜ್ ಆಗಿದೆ, ಇನ್ನೂ ಚೂರು ಚೇಂಜ್ ಆಗಬೇಕು. ಫ್ರೆಂಡ್ಸ್, ಎಮ್ಮಿ ಬಿರಿಯಾನಿ ಈಸ್ ಗೆಟಿಂಗ್ ರೆಡಿ. ಇದನ್ನು ಮಾಡ್ತಾ ನಾನು ಹೇಳೋದು, ನಾವು ಹೇಗೆ ಟೇಸ್ಟಿ ತಿನ್ನಬೇಕು ಅಂತ ಲೈಫಲ್ಲಿ ಬಯಸ್ತೀವೋ ಹಾಗೆ ನಮ್ಮ ಲೈಫಲ್ಲಿ ಕೆಲವೊಂದು ಮೂಮೆಂಟ್ಸ್ ಓನ್ಲಿ ಸೆಲೆಕ್ಟೆಡ್ ಆಗಿರಬೇಕು. ಅದು ಹೇಗೆ ಅಂದರೆ, ಫಸ್ಟು ನಾವು ಬಂದು ನಮ್ಮ ಟ್ರಸ್ಟ್ ವರ್ತಿ ಅಂತೀವಲ್ಲ, ನಮ್ಮ ಫ್ರೆಂಡ್ಸ್ ಅವ್ರು ಯಾರು ಇರಬೇಕು ಅಂದರೆ, ನಾವು ಯಾರನ್ನು ನಂಬಬೇಕು ಅಂತ ನಾವು ಹೇಗೆ ಡಿಸೈಡ್ ಮಾಡೋದು? ಈಗ ನಾವು ತಿನ್ನೋರು ನಮ್ಗೆ ಯಾವ ಟೇಸ್ಟ್ ಬೇಕು, ಹೇಗಿರಬೇಕು, ಉಪ್ಪೆಷ್ಟಿರಬೇಕು ಅಂತ ನಾವೇ ಡಿಸೈಡ್ ಮಾಡೋರು. ನಮಗೆ ಗೊತ್ತಿರಬೇಕಲ್ವಾ ನಮ್ಮ ಫ್ರೆಂಡ್ಸ್ನ ನಾವು ಹೇಗೆ ನಂಬಬೇಕು. ಹಾಗೆ ಬ್ಲೈಂಡ್ಲಿ ಸಿಗ್ದವರೆಲ್ಲ ನಮ್ಮ ಫ್ರೆಂಡ್ಸ್ ಅಂತ ಹೇಳಲಿಕ್ಕಾಗತ್ತಾ? ಅದು ಈಗಿನ ಕಾಲದಲ್ಲಿ ದ್ಯಾಟ್ ಈಸ್ ವೆರಿ ಡಿಫಿಕಲ್ಟ್ ಅಲ್ವಾ? ಸೊ ನಾವು ಹೇಗೆ ನಮ್ಮ ಫ್ರೆಂಡ್ಶಿಪ್, ಯಾರು ನನಗೆ ತುಂಬ ಒಳ್ಳೆಯವರು ಅಂತ ಜಡ್ಜ್ ಮಾಡ್ತೀರಾ? ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನೋಡೋಣ. ನನಗೆ ಫ್ರೆಂಡ್ಸ್ ಇದ್ದಾರೆ, ಅಂದರೆ ನನ್ನ ತುಂಬ ರೇರ್ ಫ್ರೆಂಡ್ಸ್ ಇರೋದು. ನಾನು ಈ ಬಿರಿಯಾನಿನೂ ಸಹ ನನ್ನ ಬೆಸ್ಟ್ ಫ್ರೆಂಡ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆಕೆ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ, 9 ಮಂತ್ಸ್ ಈಗ ಸ್ಟಾರ್ಟ್ ಆಗಿದೆ. ಸೊ ಅವರ ಬಯಕೆ ಬಂದು ಬಿರಿಯಾನಿ ತಿನ್ನಬೇಕು ಅಂತ. ಸೊ ಅವ್ರಿಗೋಸ್ಕರ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ.
ಸೊ ಹೇಗೆ ನಾನು ಅವ್ರನ್ನ ನಂಬ್ತಾ ಇದ್ದೀನಿ, ಟ್ರಸ್ಟ್, ಅವ್ರು ಹೇಗೆ ಟ್ರಸ್ಟ್ ಬರ್ತಿ. ಒಬ್ಬ ಫ್ರೆಂಡ್ಸ್ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ಮೀಟಿಂಗ್, ಈಟಿಂಗ್, ಎಂಜಾಯಿಂಗ್. ಫ್ರೆಂಡ್ಸ್ ಅಂದರೆ ನಾವು ನಮ್ಮ ಪ್ರತಿ ಕ್ಷಣನ ಹೇಳ್ಕೊಡೋದು, ನಮ್ಮ ನೋವು, ನಮ್ಮ ಖುಷಿ ಎಲ್ಲವೊಂದನ್ನು ಶೇರ್ ಮಾಡ್ಕೊಳ್ಳೋದು. ಸೊ ಅದನ್ನು ಹೇಗೆ ನೀವೆಲ್ಲ ನಿಮ್ಮ ಲೈಫಲ್ಲಿ ಜಡ್ಜ್ ಮಾಡ್ತಾ ಇದ್ದೀರಾ, ಹೇಗೆ ನಿಮಗೆಲ್ಲ ಒಬ್ಬ ಫ್ರೆಂಡ್ ಕ್ಲೋಸ್ ಅಂತ ಹೇಳಿ ಡಿಸೈಡ್ ಮಾಡ್ತಾ ಇದ್ದೀರಾ ಅಂತ ನಂಗೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಈಗ ನಮ್ಮ ಆನಿಯನ್ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಈಗ ಅದಕ್ಕೆ ನಾನು ಗ್ರೀನ್ ಚಿಲ್ಲಿ ಹಾಕಿದೆ. ಗ್ರೀನ್ ಚಿಲ್ಲಿ ಹಾಕಿದ್ಮೇಲೆ ಒಂದು 2 ನಿಮಿಷ ಸುಮ್ಮನೆ ಹಾಗೆ ಅದು ಚಿಲ್ಲಿಗೆ ಸ್ವಲ್ಪ ಫ್ಲೇವರ್ ಹೋಗಲಿ, ಆಯಿಲಲ್ಲಿ ಫ್ರೈ ಆಗಲಿ ಅಂತ. ಸೊ ಅದು ಫ್ರೈ ಆದ ನಂತರ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ರೆಡಿ ಮಾಡಿ ಇರೋದನ್ನು ಅದರಲ್ಲಿ ಹಾಕ್ತೀನಿ ಈಗ. ಸೊ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕಿದ್ದೀನಿ. ಹಾಕಿದ ನಂತರ ಒಂದು 3 ರಿಂದ 4 ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಅದು ಹಸಿ ಸ್ಮೆಲ್ ಇರುತ್ತೆ, ಬೆಳ್ಳುಳ್ಳಿ ಶುಂಠಿನಲ್ಲಿ ಹಸಿ ಸ್ಮೆಲ್ ಇರುತ್ತೆ, ಅದು ಹೋಗಬೇಕು. ಆ ಸ್ಮೆಲ್ಲು ಇರಬಾರ್ದು, ಆ ಸ್ಮೆಲ್ ಹೋಗಬೇಕು. ಸೊ ಆ ಸ್ಮೆಲ್ ಹೋಗೋವರೆಗೂ ಅದನ್ನು ಹಾಗೆ ಕುದಿಯೋಕ್ಕೆ ಬಿಡಬೇಕು. ಸೊ ಕುಕ್ ಮಾಡುವಾಗ ನಮ್ಗೆ ಗೊತ್ತಾಗುತ್ತೆ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಹೋಗೋವರೆಗೂ ಇದನ್ನು ಒಂದು 2 ರಿಂದ 3 ನಿಮಿಷವರೆಗೂ ಬಿಟ್ಟರು ನಡೆಯುತ್ತೆ. ಸೊ ಅದು ಅಲ್ಲಾಡಿಸ್ತಿರ್ಬೇಕು, ಯಾಕಂದರೆ ಸೀದೋಗಬಾರ್ದು ಕೆಳಗಡೆ. ಸೊ ಅಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸ್ವಲ್ಪ ಬಾಯ್ಲ್ ಆಗಬೇಕು 2 ರಿಂದ 3 ನಿಮಿಷ. ಅದಾದ ನಂತರ ನಾನು ಚಿಕನ್ ಮಸಾಲ ಆಲ್ರೆಡಿ ಹಾಕಿಟ್ಟಿದ್ದೀನಿ. ಏನೇನು ಮಸಾಲ ಅಂತ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಈ ಚಿಕನ್ನ ಈಗ ನಾವು ಅದರಲ್ಲಿ ಹಾಕೋಣ, ಕುದೀತಾ ಇರೋ ಎಣ್ಣೆಯಲ್ಲಿ ಹಾಕೋಣ. ಫ್ರೆಂಡ್ಸ್, ನಾನು ನೆನೆಸಿಟ್ಟಿರುವಂತಹ ಚಿಕನ್ನ ಹಾಕಿದ್ದೀನಿ. ಮಸಾಲ ಹಾಕಿ ಇಟ್ಟಿದ್ನೆಲ್ಲ ಮ್ಯಾರಿನೇಟ್ ಮಾಡಿ ಆ ಚಿಕನ್ನ ಹಾಕಿದ್ದೀನಿ ನೋಡಿ. ಸೊ ಆದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೆಕ್ಸ್ಟ್ ನಾನು ಅದಕ್ಕೆ ಉಪ್ಪು ಹಾಕ್ತೀನಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪ್ಪು ನಾನು ಆಲ್ರೆಡಿ ಮಸಾಲನಲ್ಲಿ ಹಾಕಿರೋ ಕಾರಣಕ್ಕೆ, ಚಿಕನ್ ವಾಶ್ ಮಾಡಿ ಹಾಕಿರೋ ಕಾರಣಕ್ಕೆ ಇಲ್ಲಿ ಕಮ್ಮಿ ಉಪ್ಪನ್ನ ಹಾಕ್ತೀನಿ. ಆದರೆ ಉಪ್ಪು ಫ್ರೆಂಡ್ಸ್, ನಾನು ಮೊದಲೇ ನಿಮ್ಗೆ ಹೇಳಿದ್ದೆ ಅಲ್ಲ, ನಮ್ಮ ಲೈಫಲ್ಲಿ ಮಾಡುವ ಆಯ್ಕೆಗಳು ಫ್ರೆಂಡ್ಸ್ ಅಂತ ಡಿಸೈಡ್ ಮಾಡುವಾಗ ನಾವು ಫಸ್ಟು ಅದರಲ್ಲಿ ಅಪ್ಲೈ ಮಾಡಬೇಕಾಗಿರೋದು ಅವರಂಥ ಫ್ರೆಂಡ್ಸ್ ಇನ್ನೆಲ್ಲೂ ಇಲ್ಲ, ಅವರಿಲ್ಲ ಅಂದರೆ ನಮ್ಮ ಮೂಮೆಂಟ್ಸ್ ಕ್ಲಿಯರ್ ಆಗಿಲ್ಲ ಲೈಫಲ್ಲಿ ಅನ್ನೋದಿದ್ರೆ ಅದು ಉಪ್ಪಿನ ಹಾಗಿರಬೇಕು. ಹೇಗೆ ಉಪ್ಪಿಲ್ಲ ಅಂದರೆ ಯಾವುದೂ ಡಿಶ್ಶು ಟೇಸ್ಟಿ ಆಗಿರಲ್ಲ ಅಲ್ವಾ? ಹಾಗೆ ನಾವು ಪ್ರತಿ ಕ್ಷಣ ನಮ್ಮ ಲೈಫಲ್ಲಿ ಆ ಫ್ರೆಂಡ್ ಇಲ್ಲ ಅಂದರೆ ನಾವು ಎಂಟಿ ಅನ್ನಿಸ್ಬೇಕು. ಸೊ ಗೈಸ್, ನಾನೀಗ ಉಪ್ಪನ್ನು ಹಾಕ್ತೀನಿ ಬಿರಿಯಾನಿಗೆ. ಹಾಕಿದ್ಮೇಲೆ ನಾನು ಅದಕ್ಕೆ ಬಟಾಣಿನ ಹಾಕ್ತಾಯಿದ್ದೀನಿ. ಬಟಾಣಿ ಏನಕ್ಕಪ್ಪ ಇವ್ರು ಇವಾಗ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ, ಈ ಚಿಕನಲ್ಲಿ ಬಿಟ್ಟಿರೋ ನೀರಲ್ಲಿ ಬಟಾಣಿ ಬೆಂದರೆ ಅದು ಸಹ ನಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನೀಗ ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ, ಜಸ್ಟ್ ಫಾರ್ ದ ಫ್ಲೇವರ್ ಆ್ಯಂಡ್ ಕಲರ್. ಚೂರು ಹಾಕ್ತೀನಿ ಸಾಕು. ಫ್ರೆಂಡ್ಸ್, ನಾನು ಇದಕ್ಕೀಗ ಖಾರ ಪುಡಿ ರುಚಿಗೆ ತಕ್ಕಷ್ಟು ಮಾತ್ರ ಹಾಕ್ತೀನಿ. ನಮ್ಮ ಮನೇಲಿ ಖಾರ ಕಮ್ಮಿ ತಿನ್ನೋ ಕಾರಣಕ್ಕೆ ನಾನು ಕಮ್ಮಿ ಹಾಕ್ತೀನಿ. ನೀವು ನಿಮ್ಮ ಮನೆಯಲ್ಲಿ ತಕ್ಕಾಗಿ ಖಾರ ಹಾಕಿ. ಸೊ ಸ್ಪೈಸಿ ಖಾರ ಈಸ್ ಲೈಕ್ ಅ ಪ್ರಾಬ್ಲಮ್ಸ್. ನಾವೆಷ್ಟೇ ಪ್ರಾಬ್ಲಮ್ ಬರಲಿ ತಡ್ಕೋತೀವಿ, ಆದರೆ ಮಿತಿ ಮೀರಿದ್ರೆ ಆಗಲ್ಲ. ಅದೇ ಥರ ಎಷ್ಟು ಹಾಕಬೇಕು ಅಷ್ಟೇ ಹಾಕಬೇಕು. ಜಾಸ್ತಿ ಹಾಕ್ಬಿಟ್ರೆ ಯಾರೂ ತಿನ್ನಲ್ಲ, ಮಾಡಿದವರೇ ತಿನ್ನಲ್ಲ. ನಾನು ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಟೊಮ್ಯಾಟೊ, ಇದರಲ್ಲಿ ಒಂದು 5 ಟೊಮ್ಯಾಟೊ ಇದೆ, 1/4 kg ಅಷ್ಟು. ಸೊ ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕೀಗ. ಟೊಮ್ಯಾಟೊನಲ್ಲಿ ನೀರು ಬಿರೋ ಕಾರಣಕ್ಕೆ ನಾವು ಇದರಲ್ಲಿ ನೀರು ಹಾಕಲ್ಲ, ಚೆನ್ನಾಗಿ ಮಿಕ್ಸ್ ಆಗಬೇಕಿದೀಗ. ನಾನೀಗ ನಿಂಬೆಹಣ್ಣು ಹಾಕಬೇಕಲ್ವ, ಆ ಕಾರಣಕ್ಕೆ ನಿಂಬೆಹಣ್ಣನ್ನ ಕಂಪ್ಲೀಟ್ ರಸ, ಒಂದು ಫುಲ್ ನಿಂಬೆಹಣ್ಣು ರಸನ ನಾನು ಸ್ಪೂನಲ್ಲಿ ಹಾಕಿದ್ದೀನಿ. ಸೊ ಇದರಲ್ಲಿ ನನ್ನ ಬೀಜ ಡೈರೆಕ್ಟಾಗಿ ಬಿರಿಯಾನಿ ನಾನು ಹೋದರೆ ಕಸರೆ ಆಗುತ್ತೆ ಅಂತ ಹೇಳಿ ನಾನು ಒಂದು ಸೌಟ್ನಲ್ಲಿ ರಸ ಎಲ್ಲ ಹಿಂಡ್ಕೊಂಡಿದ್ದೀನಿ. ಆದ ನಂತರ ನಾನು ಕರ್ಡ್ 1 ಸ್ಪೂನ್ ಕರ್ಡ್ ಮೊದಲೇ ಹಾಕಿ ನಾನು ಚಿಕನ್ಗೆ ಇಟ್ಟಿರೋ ಕಾರಣಕ್ಕೆ ಈ 1 ಸ್ಪೂನ್ ಕರ್ಡ್ ಮಾತ್ರ ಹಾಕ್ತೀನಿ. ಕರ್ಡ್ನ ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಫುಲ್ ಕಂಪ್ಲೀಟ್ ಬಿರಿಯಾನಿಗೆ ಇದು ತುಂಬ ಮುಖ್ಯ ಟೇಸ್ಟು. ಇದೆಲ್ಲ ಹಾಕಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಹಾಕ್ತಾಯಿದ್ದೀನಿ.
ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಿನ್ನೂ ನೀರು ಬಿಡ್ತಾ ಇದೆ. ಸೊ ಇವಾಗ ನಾನು ಒಂದು 10 to 15 ಮಿನಿಟ್ಸ್ ಇದನ್ನು ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. 10 to 15 ಮಿನಿಟ್ಸ್. ಸೊ ಲೆಟ್ ಅಸ್ ವೇಟ್ ಫಾರ್ 10 to 15 ಮಿನಿಟ್ಸ್. ಚಿಕನ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಇನ್ನು ಒಂದು 5 ಮಿನಿಟ್ಸ್ ಹೀಗೆ ಇದನ್ನು ಮುಚ್ಚಿ ಬಿಡೋಣ. ಸೊ ಒಂದು ಕಡೆ ನಾನೇನು ಮಾಡಿದ್ದೀನಿ ಅಂದರೆ ಅಕ್ಕಿಗೆ ತಕ್ಕಷ್ಟು ನೀರನ್ನು ಹಾಕಿ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಅದಕ್ಕೂ ಉಪ್ಪು ಹಾಕಿರಬೇಕು, ಬಿಕಾಸ್ ಅಕ್ಕಿಗೆ ಉಪ್ಪಿದ್ರೆ ಟೇಸ್ಟ್ ಇರುತ್ತೆ. ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ. ಸೊ ಈ ನೀರು ಚೆನ್ನಾಗಿ ಕುದಿಬೇಕು. ಕುದಿಯೋವರೆಗೂ ನಾನು ಒಂದು ಕಡೆ ಅಕ್ಕಿ ತೊಳೆದಿಟ್ಟಿದ್ದೀನಿ. ಸೊ ಇದು ಮಸಾಲ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ನ ಹೇಳಿರೋದೆಲ್ಲ ಇದರಲ್ಲಿ ಹಾಕಿ ಇದು ಬಿಟ್ಟಿದ್ದೀನಿ. ಈಗ ಇಲ್ಲಿ ನೀರು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ನಿಮಗೆ ಬೇಕಾದರೆ ಅದರ ಕಲರ್ ಹಾಕ್ಬೋದು. ನಾನು ಇದರಲ್ಲಿ ಕಲರ್ ಹಾಕ್ತೀನಿ. ಒಂಚೂರು ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಕಲರ್ನ ಹಾಕ್ತೀನಿ. ಅಲ್ಲಿವರೆಗೂ ನಾನು ಈ ಕಡೆ ಅಕ್ಕಿನ ಕ್ಲೀನಾಗಿ ತೊಳೆದು ನೀರು ಹಾಕಿ ನೆನೆಸೋಕ್ಕಿಟ್ಟಿದ್ದೀನಿ. ಸೊ ನಾವು ಇದನ್ನು 5 ರಿಂದ 10 ನಿಮಿಷ ನೆನೆಸ್ಬೋದು. ಸೊ ನೆನೆಯೋ ಕಾರಣಕ್ಕೆ ಅಕ್ಕಿ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದು ಉದ್ರುದ್ರಾಗಿ ಬರುತ್ತೆ. ಸೊ ನಾನು ನೆನೆಸಿಟ್ಟಿದ್ದೀನಿ. ಸೊ ಒಂದು ಕಡೆ ನೀರು ಕುದೀತಾ ಇದೆ. ಸೊ ನಾನೀಗ ಈ ನೀರಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಅಕ್ಕಿ ಉದ್ರುದ್ರಾಗಿ ಬರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ನಾನೀಗ ತುಪ್ಪ ಹಾಕಿದ್ದೀನಿ. ಸೊ ನಾನು ಇದಕ್ಕೆ ಯೆಲ್ಲೋ ಕಲರ್ನ ಯೂಸ್ ಮಾಡಿದ್ದೀನಿ. ಸೊ ಯೆಲ್ಲೋ ಕಲರ್ ಇದು ಬಾಯ್ಲ್ ಆದ ನಂತರ ಫುಲ್ಲು ಕಲರ್ ಕಂಪ್ಲೀಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಕಲರ್ ಈಗ ಬಾಯ್ಲ್ ಆಗ್ತಾ ಇದೆ. ಈ ನೀರನ್ನ ಕುದಿಲಿಕ್ಕೆ ಬಿಡೋಣ 1-2 ನಿಮಿಷ. ಒಂದು ಕಡೆ ಅಕ್ಕಿನ ನೆನೆಸಕ್ಕೆ ಇಟ್ಟಿರೋದನ್ನು ಈಗ ನಾನು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾನೀಗ ಇದರಲ್ಲಿ ಈ ನೀರಲ್ಲಿ ಅಕ್ಕಿನ ಮಿಕ್ಸ್ ಮಾಡ್ತೀನಿ. ಸೊ ಮಿಕ್ಸ್ ಮಾಡಾದಮೇಲೆ ನಾವು ಬಿಡಬೇಕಾಗಿರೋದು ಓನ್ಲಿ 70 to 75% ರೈಸ್ ರೆಡಿ ಆಗಿರಬೇಕು. ಸೊ ಜಾಸ್ತಿ ರೈಸ್ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿ ಸರಿಯಾಗಿ ಬರಲ್ಲ. ಸೊ ಈಗ ನಾನು ಕುದೀತಾ ಇರೋ ನೀರಲ್ಲಿ ಅಕ್ಕಿ ಹಾಕಿ ಒಂದು 70 to 75% ಅಷ್ಟೇ ಬಾಯ್ಲ್ ಮಾಡ್ತೀನಿ. ಸೊ ನೀವು ತುಂಬ ಜಾಸ್ತಿ ಬಾಯ್ಲ್ ಮಾಡಿ ಅದು ರೈಸ್ ಹಾಕಿದ್ರೆ ನಾವು ಮಿಕ್ಸ್ ಮಾಡಿದ ನಂತರ ಬಿಡ್ತೀವಿ, ಅದು ರೈಸ್ ಎಲ್ಲ ಒಡೆದೋಗುತ್ತೆ. ಸೊ ಆ ಕಾರಣಕ್ಕೆ ನಾನು ಓನ್ಲಿ 75% ರೈಸ್ನ ಬಾಯ್ಲ್ ಮಾಡ್ತೀನಿ. ಸೊ ಈಗ ಈ ನೀರಲ್ಲಿ ನಾನು ಅಕ್ಕಿನ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಆಗೋಕ್ಕೆ ಬಿಡೋಣ ಫ್ರೆಂಡ್ಸ್. ನೋಡಿ, ಸೊ ಇದು ಕಂಪ್ಲೀಟಿಗೆ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಥರ ಕುದಿಬೇಕಿದು. ನಾನು ಹಾಕಿರೋ ಕಲರು ಇದು ರೈಸಿಗೆ ಅಂಟ್ತಾ ಇದೆ ಈಗ. ಸೊ ಇದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ 75 ನೀವು ಅದನ್ನು ಅಕ್ಕಿನ ಮುಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು % ಬಾಯ್ಲ್ ಆಗಿದೆ ಅಂತ. ಸೊ ಒಂದು 70% ಬಾಯ್ಲ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು, ಜಾಸ್ತಿ ಬಾಯ್ಲ್ ಮಾಡಬೇಡಿ. ಸೊ ಜಾಸ್ತಿ ಬಾಯ್ಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅನ್ನ ಅಂಟ್ಕೊಂಡ್ಬಿಡುತ್ತೆ. ಸೊ ಬಿರಿಯಾನಿ ಉದ್ರುದ್ರಾಗಿ ಇರಲ್ಲ. ಬಿರಿಯಾನಿ ಯಾವತ್ತಿದ್ರೂ ಉದ್ರುದ್ರಾಗಿ ಇದ್ರೇ ಟೇಸ್ಟು. ಸೊ ಒಂದು ಕಡೆ ಚಿಕನ್ ಮಸಾಲ ಎಲ್ಲ ರೆಡಿ ಆಗಿದೆ, ರೈಸ್ ಚೆನ್ನಾಗಿ ಬಾಯ್ಲ್ ಆಗಿದೆ ಕಂಪ್ಲೀಟ್ಲಿ. ನಾವೀಗ 0% ವಾಟರ್ ಜೊತೆ ರೈಸ್ನ ಫಿಲ್ಟರ್ ಮಾಡಿಕೊಂಡು ಈ ಒಂದು ಗ್ರೇವಿ ಜೊತೆ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಆದ ನಂತರ 20 ಮಿನಿಟ್ಸ್ 15 to 20 ಮಿನಿಟ್ಸ್ ಅದನ್ನು ಹಬೆ ಹೊರಗಡೆ ಹೋಗ್ತಿರೋ ಹಾಗೆ ಮುಚ್ಚಿ ಬಿಡಬೇಕು ಅಂತ. ಸೊ ಇಲ್ಲಿ ಆಯಿಲ್ ನಿಂತಿದೆ ಅಂದರೆ ಚಿಕನ್ ಈಸ್ ಆಲ್ಮೋಸ್ಟ್ ಕುಕ್ಡ್ ಅಂತ. ಓಕೆ, ಫ್ಲೇವರ್ ಎಲ್ಲ ಕರೆಕ್ಟ್ ಆಗಿದೆ. ಸೊ ಈಗ ಇದರಲ್ಲಿರೋ ಕಂಪ್ಲೀಟ್ಲಿ ನೀರನ್ನ ಫಿಲ್ಟರ್ ಮಾಡಬೇಕು. ನೀರು ಇರ್ಕೂಡ್ದು, ಇದರಲ್ಲಿ ಕಂಪ್ಲೀಟ್ ನೀರನ್ನೆಲ್ಲ ಫಿಲ್ಟರ್ ಮಾಡಬೇಕು. ಓನ್ಲಿ ರೈಸ್ ಇರಬೇಕು. ಸೊ ನಾನೀಗ ಫಿಲ್ಟರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 70% ಅಷ್ಟು ರೈಸ್ ಬಾಯ್ಲ್ ಆಗಿದೆ. ರೈಸ್ ಹೀಗೆ ಮುಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ 70% ಅಷ್ಟು ರೈಸ್ ಬಾಯ್ಲ್ ಆಗಿದೆ. ಇದು ಬಾಯ್ಲ್ ಆದ ನಂತರ ಈ ನೀರನ್ನು ಕಂಪ್ಲೀಟಾಗಿ ಫಿಲ್ಟರ್ ಮಾಡ್ಕೋಬೇಕು. ಒಂಚೂರು ನೀರು ಇಲ್ಲದೆ ಇರೋ ಹಾಗೆ ಫಿಲ್ಟರ್ ಮಾಡ್ಕೋಬೇಕು. ಸೊ ಈ ಕಡೆ ಚಿಕನ್ ಚೆನ್ನಾಗಿ ಬಾಯ್ಲ್ ಆಗಿ ಆಯಿಲ್ ಈ ಥರ ಬಂದು ನಿಂತಿದೆ. ಆಯಿಲ್ ನಿಂತಿದ್ರೆ ಚಿಕನ್ ಕುಕ್ ಆಗಿದೆ ಅಂತ. ಸೊ ಇದು ರೆಡಿ ಆಗಿದೆ. ಸೊ ನಾನಿದು ತಣ್ಣಗಾಗಬಾರ್ದು ಅನ್ನೋ ಕಾರಣಕ್ಕೆ ಸಿಮ್ಮಲ್ಲಿ ಇಕ್ಕಿ ಬಿಟ್ಟಿದ್ದೀನಿ. ಇದು ಮಧ್ಯೆ ಒಂದೆರಡು ಸತಿ ಅಲ್ಲಾಡಿಸ್ತಾ ಇರಬೇಕು. ಸೊ ಈಗ ಈ ನೀರನ್ನ ಕಂಪ್ಲೀಟಾಗಿ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ ನಾನು. ಸೊ ನಾನೀಗ ಇದರಲ್ಲಿ ಸ್ವಲ್ಪ ಆಯಿಲ್ಲು ಮತ್ತು ಮಸಾಲಾನ ತೆಗಿತಾ ಇದ್ದೀನಿ. ಸೊ ನಾನಿದು ಆಯಿಲ್ ತೆಗೆದಿದ್ದೀನಿ. ಏನಕ್ಕೆ ಅನ್ನೋದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಈಗ ನಾನು ಕಂಪ್ಲೀಟ್ಲಿ ನೀರನ್ನು ತೆಗೆದಿರುವಂತಹ ರೈಸ್ ಇದು 70% ಬಾಯ್ಲ್ ಆಗಿರಬೇಕು. ಸೊ ಈ ರೈಸ್ನ ನಾನೀಗ ಮಿಕ್ಸ್ ಮಾಡಬೇಕು. ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರಿರಬಾರ್ದು. ಸೊ ನೀರಿದ್ರೆ ಅನ್ನ ನೀರಾಗುತ್ತೆ. ಸೊ ರೈಸ್ ಹಾಕ್ತಾ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ.
ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನನ್ನ ಆಯಿಲ್ನ ಯಾಕೆ ತೆಗೆದಿಟ್ಕೊಂಡೆ ಅನ್ನೋ ಪ್ರಶ್ನೆ ನಿಮಗಿರುತ್ತಲ್ಲ. ಸೊ ಅದನ್ನು ಇಲ್ಲಿ ಹೀಗೆ ಮಿಕ್ಸ್ ಮಾಡಬೇಕು. ಸೊ ಅದರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಆದ ನಂತರ ಸ್ಪೂನಲ್ಲಿ ಗ್ಯಾಪ್ ಮಾಡಿಕೊಡಿ ಈ ಮಸಾಲೆ ಕೆಳಗಡೆ ಹೋಗೋಕ್ಕೋಸ್ಕರ. ಜಾಸ್ತಿ ಅಲ್ಲಾಡ್ಸಕ್ಕೆ ಹೋಗಬೇಡಿ, ರೈಸ್ ಒಡೆದೋಗುತ್ತದು. ಸೊ ಇದು ಮಸಾಲೆ ಎಲ್ಲ ಫಿಲ್ಟರ್ ಆಗುತ್ತೆ, ಆಯಿಲ್ ಎಲ್ಲ ಕೆಳಗಡೆ ಹೋಗುತ್ತೆ. ಸೊ ಕಾರ್ನರಲ್ಲಿ ಮಾತ್ರ ಮಾಡಿಕೊಡುವ. ಸೊ ಇದಾದ ನಂತರ ಸಿಮ್ಮಲ್ಲಿಡಿ, ಒಲೆನ ಸಿಮ್ಮಲ್ಲಿಟ್ಟು ಮಿಕ್ಸ್ ಆಗಿದೆ. ನಾನು ಇದಕ್ಕೆ ಪ್ಲೇಟ್ ಮುಚ್ಚಕ್ಕಾಗಲ್ಲ, ಬಿಕಾಸ್ ಇಟ್ ಫುಲ್ ಆಗಿದೆ. ಸೊ ನಾನು ಇದನ್ನು ಮುಚ್ತಾ ಇದ್ದೀನಿ. ಆದಷ್ಟು ಹಬೆ ಹೋಗ್ತಿರೋ ಹಾಗೆ ಮುಚ್ಚಬೇಕು. ಸೊ ಮುಚ್ಚಿದ ನಂತರ ಸೊ ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಇದನ್ನು 20 to 25 ಮಿನಿಟ್ಸು ಬಿಡಬೇಕು. ನೆನಪಿರಲಿ, ಸಿಮ್ಮಲ್ಲಿ ಇಡಬೇಕು. ಸೊ ಹಬೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾನೇನು ಮಾಡ್ತೀನಿ, ಇದ್ರ ಮೇಲೆ ಭಾರ ಇಡ್ತೀನಿ. ಹಬೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇದ್ರ ಮೇಲೆ ಭಾರ ಇಡ್ತೀನಿ. ಇದರಲ್ಲಿ ನೀರು ಫುಲ್ಲು ತುಂಬಿ ಭಾರ ಇಟ್ಟಿದ್ದೀನಿ. ಸೊ ನೀವು ಇದಕ್ಕೆ ಟೈಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋತೀರಾ ಅಂದರೆ, ಒಂದು 10 to 15 ಮಿನಿಟ್ಸ್ ಅಬ್ಸರ್ವ್ ಮಾಡಬೇಕು. ಈ ನೀರು ಬಿಸಿ ಆಗಬೇಕು. ಈ ನೀರು ಬಿಸಿ ಆಗಬೇಕು, ತುಂಬ ಬಿಸಿ ಅಂದರೆ ಕುಡಿಯೋ ಅಷ್ಟು ಬಿಸಿ ಆಗಬೇಕು. ಸೊ ಈಗ ಇದು 10 ಮಿನಿಟ್ಸ್ ಬಿಡೋಣ. ಇದು 10 ಮಿನಿಟ್ಸ್ ನಾವು ವೆಯ್ಟ್ ಮಾಡಬೇಕು ಅಂದರೆ, ನಮ್ಮ ಮನೇಲಿ ಬಿರಿಯಾನಿ ರೆಡಿ ಆಗೋಕ್ಕಿಂತ ಮುಂಚೆ ಕಿಚನ್ಗೆ ಬಂದು ಕಾಯ್ಕೊಂಡು ನಿಂತಿದ್ದಾರೆ. ತೋರಿಸ್ಲಾ ಯಾರು ಅಂತ? ತಿನ್ನೋದಂತೂ ಇಲ್ಲ. ಸೊ 20 ಮಿನಿಟ್ಸ್ ಬಿಟ್ಟ ನಂತರ ನಮ್ಮ ಮಿನಿ ಬಿರಿಯಾನಿ ರೆಡಿ ಆಗಿದೆ. ತುಂಬ ಟೇಸ್ಟ್ ಆಗಿದೆ ಇದು. ಸೊ ನಾನು ನಮ್ಮ ಮನೆಯಲ್ಲಿ ಏನಾದರೂ ಫ್ರೆಶ್ ಅಂದರೆ ಸ್ಪೆಷಲ್ ಪ್ರಿಪೇರ್ ಮಾಡಿದರೆ ಅದನ್ನು ನಾನು ಫಸ್ಟ್ ಕೊಟ್ಟು ನಿಮ್ಮ ದೋಸೆಗೆ ಅಂತ ನನ್ನ ಅತ್ತೆ ಮನೆಗೆ. ಸೊ ಅದಕ್ಕೋಸ್ಕರ ನಾನು ಈ ಬೌಲಲ್ಲಿ ಬಿರಿಯಾನಿ ಹಾಕ್ತಾಯಿದ್ದೀನಿ. ಇಟ್ಸ್ ವೆರಿ ಟೇಸ್ಟಿ. ದಯವಿಟ್ಟು ಇದನ್ನು ನೀವು ಟ್ರೈ ಮಾಡಿ ನನಗೆ ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನು ಕಮೆಂಟು ಮತ್ತು ಲೈಕ್ ಮಾಡಿ. ನನ್ನ ವಿಡಿಯೋನ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ತುಂಬ ಮುಖ್ಯವಾದದ್ದು. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ. ಈ ಥರ ತುಂಬ ವೀಡಿಯೋಸ್ನ ನಾನು ಇನ್ನೂ ಪೋಸ್ಟ್ ಮಾಡ್ತೀನಿ. ತುಂಬ ವೆರೈಟೀಸ್ ಆಫ್ ಡಿಶಸ್ ವಿತ್ ಲೆಸ್ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ, ತುಂಬ ಟೇಸ್ಟಿ ಡಿಶಸ್ನ. ಸೊ ನಾನು ಈ ಬಿರಿಯಾನಿನ ನಮ್ಮ ಅತ್ತೆ ಮಾವ ಕಳಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಆ್ಯಂಡ್ ಶೇರ್. ನಿಮ್ಮ ಕಮೆಂಟ್ ನನಗೆ ತುಂಬ ಮುಖ್ಯವಾದದ್ದು. ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.